ಅಲ್ಲ, ನಾವು ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ ಅಂದರೆ ಒಂದು ಶತಮಾನದ ಹಿಂದೆ. ಗೃಹಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಆಹ್ವಾನ ಕೊಟ್ಟಿದ್ದು ಪ್ರಿಯಾಂಕ ಖರ್ಗೆ ಅವ್ರು ಮಾಡ್ತಾರೆ. ನಾವೇನು ಮಾಡೋಣ? ಏನಿಲ್ಲ, ಯಾರೂ ಮೌನ ಇಲ್ಲ, ಯಾರೂ ಮೌನಗಳಿಲ್ಲ. ರಾಮ ಮಂದಿರದ ನಿರ್ಮಾಣದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷವು ಸೇರಿದಂತೆ ಇಡೀ ಹಿಂದೂ ಧರ್ಮದ ಒಂದು ಅತ್ಯಂತ ಶ್ರೇಷ್ಠವಾದಂಥ ಪವಿತ್ರವಾದ ಸ್ಥಳ. ಸಾಕಷ್ಟು ಆರ್ಥಿಕವಾದಿ ಶಕ್ತಿ ಹರಿದು ಬರುವಂಥ ಒಂದು ವ್ಯವಸ್ಥೆಗಳದು. ಧಾರ್ಮಿಕ ಕೇಂದ್ರಗಳಲ್ಲಿ ಅನೇಕ ಕಡೆಗಳಲ್ಲಿ ಇಂಥ ಸಮಸ್ಯೆಗಳಿದೆ, ಮೊದಲಿಂದ ಇತ್ತು. ಅದರಲ್ಲೂ ರಾಮ ಮಂದಿರದಲ್ಲಿ ಆಗಿರುವುದು ಅಂತ ಇಡೀ ದೇಶಕ್ಕೂ ನೋವನಿಸಿದೆ, ಭಾರತೀಯ ಜನತಾ ಪಕ್ಷಕ್ಕೂ ನೋವನಿಸಿದೆ, ಪರಿವಾರಕ್ಕೂ ನೋವನಿಸಿದೆ, ಎಲ್ರಿಗೂ ನೋವನಿಸಿದೆ. ಅದರ ತಕ್ಷಣ ಯಾರ್ಯಾರು ಬಂಧನ ಮಾಡಬೇಕು ಅದನ್ನೆಲ್ಲ ಮಾಡುವಂಥ ಪ್ರಕ್ರಿಯೆಗಳು ಆಗಿದೆ. ಇಂಥ ಘಟನೆಗಳು ನಡೆಯಬಾರ್ದಾಗಿತ್ತು. ಯಾರೇ ತಪ್ಪು ಮಾಡಿದ್ರು ಅವರಿಗೆ ಶಿಕ್ಷೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾಡ್ತಾಯಿದ್ದಾರೆ. ಅಲ್ಲ, ನಾವು ನೀವು ಹುಟ್ಟುವ ಮುಂಚೆ RSS ಅಸ್ತಿತ್ವಕ್ಕೆ ಬಂದಿದೆ ಅಂದರೆ ಒಂದು ಶತಮಾನದ ಹಿಂದೆ. ಅಲ್ಲಿಂದ ಇಲ್ಲಿವರೆಗೆ ಏನೂ ಆಗದಿರುವಂಥ ಕೇವಲ ಜನಪರವಾದಂಥ ರಾಷ್ಟ್ರಪ್ರೇಮಕ್ಕೆ ಪ್ರತೀಕವಾಗಿ ಕೆಲಸ ಮಾಡುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಗೃಹಮಂತ್ರಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಗ ಪ್ರಿಯಾಂಕ ಖರ್ಗೆ ಅವ್ರ ಕಾಲದಲ್ಲೇ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಪ್ರಿಯಾಂಕ ಖರ್ಗೆ ಅವರಿಗೆ ನೋಂದಣಿ ಮಾಡಬೇಕಂತ ಏನೋ ಶಾಸನ ಇದೆಯಾ? ಶತಮಾನದ ಇತಿಹಾಸ ಇರುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗಿಂತ, ತನ್ನ ಜಾತಿಗಿಂತ, ತನ್ನ ಧರ್ಮಕ್ಕಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತನ ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಯಡಿ ಬೆಳೆದಿರುವಂಥ ಸಂಘಟನೆ. 100 ವರ್ಷದಿಂದ ಅದು ಚೆನ್ನಾಗಿ ಕೆಲಸ ಮಾಡ್ತಾಯಿದೆ. ನೆಹರೂರವರು ನೀವು ಚೆನ್ನಾಗಿ ಕೆಲಸ ಮಾಡಿದ್ದೀರಿ, ರಾಷ್ಟ್ರದ ಪರವಾಗಿ ನಿಂತಿದ್ದೀರಿ, ಚೀನಾ ಮತ್ತು ಭಾರತದ ಯುದ್ಧದಲ್ಲಿ ಭಾರತದ ಪರವಾಗಿ ನೀವು ಬದುಕನ್ನು ಬಲಿಕೊಟ್ಟು ಕೆಲಸ ಮಾಡುವಂಥ ಕೆಲಸ ಮಾಡಿದ್ದೀರಿ. ಬನ್ನಿ, ಗಣರಾಜ್ಯೋತ್ಸವದಲ್ಲಿ ಪಥಸಂಚಲನದಲ್ಲಿ ಸಮವಸ್ತ್ರದಲ್ಲಿ ನೀವು ಭಾಗಿಯಾಗಿ ಅಂತೇಳಿ ಆಹ್ವಾನ ಕೊಟ್ಟಿದ್ದು ಪ್ರಿಯಾಂಕ ಖರ್ಗೆ ಅವ್ರು ಮಾಡ್ತಾರೆ. ನಾವೇನು ಮಾಡೋಣ? ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.